ಬಿಗ್ ಬಾಸ್ ಸೀಸನ್ 10 ಕೂಡ ಮುಗ್ದಿದೆ. 10 ಸೀಸನ್ ಅಲ್ಲೂ ಒಬ್ರೇ ಕಾಮನ್ ಮ್ಯಾನ್ ಇದ್ದಿದ್ದು. ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ನಾನಿವತ್ತು ಅವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ, ಬನ್ನಿ. ಕಾಮನ್ ಮ್ಯಾನ್ ಆಗಿ ಕುಡಿತಿದ್ದೀರಾ ಇಲ್ಲ ಸೆಲೆಬ್ರಿಟಿ ಅಂತ ಅನ್ಕೊಂಡ್ ಕುಡಿತಿದ್ದೀರಾ? ನಿಮಗೆ ನಾನು ಸೆಲೆಬ್ರಿಟಿ ತರ ಕಾಣಿಸ್ತೀನ, ಕಾಮನ್ ಮ್ಯಾನ್ ತರ ಕಾಣಿಸ್ತೀನಿ? ನೀವ್ ನನ್ ಕಣ್ಣಿಗೆ ಕಾಮನ್ ಮ್ಯಾನ್ ತರನೇ ಕಾಣಿಸ್ತಿದ್ದೀರಾ. ಸೆಲೆಬ್ರಿಟಿ ಅವರು ಹೋಟೆಲ್ ಅಲ್ಲಿ ಚಪಾತಿ ತೀಡ್ತಾ ಇದ್ದಾರೆ. ಹೋಟ್ಲು ಕೆಲಸ ಎಲ್ಲಾ ಕಡೆನೂ ಕೂಡ ಮಾಡಿದೀನಿ. ಜೀವನಕ್ಕೆ ಏನೇನ್ ಬೇಕು ಅಂತ ಪ್ರತಿ ಕೆಲಸನೂ ಮಾಡಿದೀನಿ. ಎಷ್ಟು ದಿನ ಎಲ್ಲಿ ನಾಪತ್ತೆ ಆಗಿದ್ರಿ ದಿವಾಕರ್ ಅವರು? ಬಿಗ್ ಬಾಸ್ ಇಂದ ಬಂದ್ಮೇಲೆ ಸುದೀಪ್ ಸರ್ ನಿನ್ ಕೆಲಸನ ಯಾವತ್ತೂ ಬಿಡಬೇಡ ದಿವಾಕರ್. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಅಂತ ಎಲ್ರು ಹೇಳ್ತಾರೆ, ಅದು ನಿಜಾನಾ? ಅವರು ದೊಡ್ಡ ಮೂರ್ಖರು ದಡ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಹಂಗೆ, ಬಿಗ್ ಬಾಸ್ ಹಿಂಗೆ ಫೋನ್ ಕೊಡ್ತಾರಂತೆ. ನಮಗೂ ಬಿಗ್ ಬಾಸ್ ಅಲ್ಲಿ ಫೋನ್ ಕೊಟ್ಟಿದ್ರಲ್ಲ? ಹೌದಾ? ಯಾವ ಫೋನ್ ಕೊಟ್ಟಿದ್ರು ಸರ್? ಅದಾದ 1100 ಮೊಬೈಲ್ ಏನೋ ಕೊಟ್ಟಿದ್ರು. ನನ್ಗೆ ಎಣ್ಣೆ ಕೊಡಿ ಅಂತ ಬಿಗ್ ಬಾಸ್ ಕೇಳಿದ್ದು. ಒಳಗಡೆ ಹಿಂಗ್ ತಳ್ತಾರೆ, ಈ ನಾಯ್ಕ್ ತಳ್ತಾರಲ್ಲ ಹಂಗ್ ತಳ್ತಾ ಇರ್ತಾರೆ. ಕಾಮನ್ ಮ್ಯಾನ್ ಆಗಿ ರನ್ನರ್ ಅಪ್ ಆಗಿ ಬಂದಿದ್ದೀರಾ ಸರ್. ನಾನು ಅವ್ರ ಋಣ ತೀರ್ಸಕ್ಕಾಗಲ್ಲ. ಎಲ್ಲರಿಗೂ ಇಲ್ಲೇ ಧನ್ಯವಾದಗಳು ಹೇಳ್ತೀನಿ. ಕಾಮನ್ ಮ್ಯಾನ್ ಈಗ ಕಿಂಗ್ ಮೇಕರ್ ಭಾಗ 1 ವೀಕ್ಷಿಸಿ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ.